ಕೊಪ್ಪಳದಲ್ಲಿ ಪುಡಾರಿಗಳ ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಅದರ ಭಾಗವಾಗಿ ವಿದ್ಯಾರ್ಥಿ ಮೇಲೆ 4-5 ಜನರ ಗುಂಪು ದಾಳಿ ಮಾಡಿದೆ. ವಿದ್ಯಾರ್ಥಿಯೊಬ್ಬನ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಆಗಿದೆ. ಕೊಪ್ಪಳದಲ್ಲಿ 4-5 ಜನರ ಗುಂಪು ದಾಳಿ ಮಾಡಿರೋದು ಒಬ್ಬ ವಿದ್ಯಾರ್ಥಿಯ ಮೇಲೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ. ಅಲ್ಲಿದ್ದಂತಹ ಪ್ರಯಾಣಿಕರು ಈ ಗಲಾಟೆ ನೋಡಿ ಬೆಚ್ಚಿ ಬೀಳ್ತಾರೆ. ಒಂದು ಇಡೀ ಗುಂಪು ಒಬ್ಬ ಯುವಕನನ್ನ ಹಿಂಗೆ ಅಟ್ಟಾಡಿಸಿ ಹಲ್ಲೆ ಮಾಡ್ತಾ ಇದ್ದಾರಲ್ಲ, ಅಂಥದ್ದೇನಾಯ್ತು ಅಂತ ಇಡೀ ಕೊಪ್ಪಳದ ಜನತೆ ಬೆಚ್ಚಿ ಬೀಳ್ತಾರೆ. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದು 4-5 ಜನರ ಗುಂಪು ಒಬ್ಬ ವಿದ್ಯಾರ್ಥಿಗೆ ಹೊಡೆದಿರುತ್ತು. ನೋಡಿ ಆ ವಿಡಿಯೋ. ಶುಕ್ರಾಜ್ ಫೋನ್ ಸಂಪರ್ಕದಲ್ಲಿ. ಶುಕ್ರಾಜ್, 5-6 ಜನ ಗುಂಪು ಒಬ್ಬ ವಿದ್ಯಾರ್ಥಿ ಮೇಲೆ ಹಿಂಗೆ ಹಲ್ಲೆ ಮಾಡೋದಕ್ಕೆ ಆಗಿದ್ದಂತಹ ಕಾರಣ ಏನು? ಶರತ್, ಕೊಪ್ಪಳ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ಇಂದು ಮುಂಜಾನೆ ಸಮಯದಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಮುಂಜಾನೆ ಸಮಯದಲ್ಲಿ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬಸ್ ನಿಲ್ದಾಣಕ್ಕೆ ಬರ್ತಾರೆ, ಶಾಲೆಗಳಿಗೆ ಹೋಗೋದಕ್ಕೆ ಮತ್ತು ಕಾಲೇಜ್ಗಳಿಗೆ ಹೋಗೋದಕ್ಕೆ. ಇಂತಹ ಸಂದರ್ಭದಲ್ಲಿ ಇವರ ಜೊತೆ ಒಂದಿಷ್ಟು ಏನು ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿನಿಯರು ಈ ಒಂದು ಬಸ್ ನಿಲ್ದಾಣಕ್ಕೆ ಬರುವಂತ ಸಂದರ್ಭದಲ್ಲಿ ಪುಂಡ ಪೋಖರಿಗಳ ಕಾಟ ಕೂಡ ಸಾಕಷ್ಟು ಬಾರಿ ಕಿರಿಕಿರಿಯನ್ನು ಉಂಟು ಮಾಡಿತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಪೊಲೀಸರಿಗೆ ಮನವಿಯನ್ನು ಕೂಡ ಅಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರ್ತಾರೆ. ಆದ್ರೆ ಇಂತಹ ಒಂದು ಸಮಯದಲ್ಲಿ ಅಲ್ಲಿ ಪೊಲೀಸರ ನಿಯೋಜನೆ ಮಾಡಿಲ್ಲ ಅನ್ನೋದು ಒಂದು ನಿರ್ಲಕ್ಷ್ಯ, ಪೊಲೀಸರು ಒಂದು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಇವತ್ತೇನು ಮುಂಜಾನೆ ನಡೆದಂತ ಒಂದು ಸಮಯದಲ್ಲಿ ಪುಡಾರಿಗಳು ಇಬ್ಬರು ಕೂಡ ಕ್ಷುಲ್ಲಕ ಕಾರಣಕ್ಕೆ ಒಬ್ಬರಿಗೊಬ್ರು ಹೊಡೆದಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ಅದರಲ್ಲಿದ್ದಂತಹ ಒಬ್ಬ ಪುಡಾರಿ ಒಂದಿಷ್ಟು ತನ್ನ ಗೆಳೆಯರನ್ನು ಕರೆಸ್ಬಿಟ್ಟು ಅವರನ್ನ ಒಬ್ಬನೇ ಯುವಕನನ್ನ ಸುಮಾರು 4-5 ಜನರು ಹಲ್ಲೆ ಮಾಡಿರಂತಹ ಒಂದು ಸನ್ನಿವೇಶ ನಮ್ಗೆ ಗೊತ್ತಾಗ್ತಾ ಇದೆ. ಈ ಮುಂಜಾನೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ನಿಲ್ದಾಣಕ್ಕೆ ಬರೋದ್ರಿಂದ ಇಲ್ಲಿ ಪೊಲೀಸರ ನಿಯೋಜನೆ ಮಾಡಬೇಕು ಅಂತಂದು ಇದೀಗ ಸ್ಥಳೀಯರ ಒಂದು ಆಗ್ರಹ ಮಾಡಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಡೀಟೇಲ್ಸ್ಗಾಗಿ.